ಜನವರಿ 13ಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೂರುಂಗಡದ ಒಂದು ಜಾತ್ರೆ ಇದೆ. ಅದು ನರಸಿಂಹಸ್ವಾಮಿದು. ಇದು ಉತ್ತರ ಕನ್ನಡ ಜಿಲ್ಲೆಗೆ ಇದೊಂದು ಪ್ರಸಿದ್ಧ ಜಾತ್ರೆ. ಇದು ಹೋಸಲ ಏನಾಗಿತ್ತು ಕೇಳಿದ್ರೆ, ನಮ್ಮ ಡಿ ಸಿ ಗಂಗೂಬಾಯಿ ಮಾನ್ಕರ್ ಒಂದು ಆದೇಶ ಮಾಡಿದ್ರು, ಎಲ್ಲರಿಗೂ ಲೈಫ್ ಜಾಕೆಟ್ ನೀವು ಹಾಕಬೇಕು, ಮತ್ತು 5 ವರ್ಷಕ್ಕಿಂತ ಮಕ್ಕಳಿಗೆ ನೀವು ಅದನ್ನು ಅಲ್ಲಿ ತಗೊಂಡು ಹೋಗ್ಬಾರ್ದು ಹೇಳಿ. ಬಟ್ ಆದೇಶ ನಾಮಕಾವಾಸ ಅಷ್ಟೇ ಆಯಿತು. ಬಟ್ ಅವರು ಬಂದು ನೋಡಲಿಲ್ಲ. ಇಲ್ಲಿ ಲೈಫ್ ಜಾಕೆಟಿಂದ ಹೋಗಿದ್ದಾರೆ, ಮತ್ತು ಸಣ್ಣ ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ. ಬಟ್ ನಾವು ಅಲ್ಲಿ ಸಂಜೆ ತನಕ ನಾನು ಅಲ್ಲೇ ಇದ್ದೆ. ಬಟ್ ಇದು ಏನಾಗಿದೆ ಕೇಳಿದ್ರೆ, ದೇವ್ರ ದಯಿಂದ ಅಲ್ಲಿ ಏನೋ ಒಂದು ಅವಘಡ ಸಂಭವಿಸಲಿಲ್ಲ. ಬಟ್ ಈ ವರ್ಷದ ಜಾತ್ರೆ ಇದೆ. ಬಟ್ ಈಗ ನಾವು ನಿಮ್ಗೆ ಏನು ಮಾಡ್ತಿದ್ದೆ ಕೇಳಿದ್ರೆ, ಸನ್ಮಾನ ಮುಖ್ಯಮಂತ್ರಿ ಒಂದು ಮನೆ ಕೊಡ್ತಾ ಇದ್ದೇವೆ. ನೀವು ಕೂಡಲೇ ಒಂದು ಡಿ ಸಿ ಅವ್ರಿಗೆ ಆದೇಶ ಮಾಡಬೇಕು, ಪ್ರತಿಯೊಬ್ಬರಿಗೆ ಲೈಫ್ ಜಾಕೆಟ್ ಕೊಡಬೇಕು, ಮತ್ತು ಅದನ್ನು ಅವರು ಅಲ್ಲಿ ಆ ಸ್ಪಾಟಲ್ಲಿ ಉಳಿಬೇಕು, ಮತ್ತು ಅಧಿಕಾರಿಗಳು ಸೂಚನೆ ಕೊಡಬೇಕು ಹೇಳಿ. ಇದು ಏನಾಗಿದೆ ಕೇಳಿದ್ರೆ, ಇಲ್ಲಿ ಇವರು ಖಾಲಿ ಆದೇಶ ಮಾಡೋದು, ಮತ್ತು ಏನಾದ್ರು ಅವಘಡ ಆದರೆ, ಯಾಕಂದ್ರೆ ಹಿಂದೆ ನಾವು ಒಂದು ಘಟ್ಟ ಸ್ವಲ್ಪ ನೆನೆಸ್ಕೊಳ್ಬೇಕಾಗ್ತದೆ. ಹಿಂದೆ ನಮ್ಮ ಕುರುಮರ ಜಾತ್ರೆಯಲ್ಲಿ ಎಷ್ಟೋ ಮಂದಿ ಸಾವನು ಒಂದು ಸಂಭವಿಸೋದು. ಅಲ್ಲಿ ಬೋಟಿ ಮುಳುಗಿದೆ, ದೋಣಿ ಮುಳುಗಿದೆ, ಎಲ್ಲ ಮುಳುಗಿದೆ. ಬಟ್ ಅದು ಖಾಲಿ ಮುಗೀತಾ ಅದು ಆ ಒಂದು ವರ್ಷ. ಬಟ್ ಮತ್ತು ನಮ್ಮ ಹಿಂದಿನ ವರ್ಷ ಒಂದು ಏನಾಗಿದೆ, ನಮ್ಮ ಸಿರುಗುಡ್ಡ ಒಂದು ಕುಸ್ಕೊಂಡು ಎಲ್ಲ ಸಾವನವಾಗಿದೆ. ಮುಂದೆ ಹಾಗಾಗಬಾರ್ದು, ಪ್ರತಿಯೊಂದು ನಾವು ಎಚ್ಚರಿಕೆ ವಹಿಸ್ಬೇಕು ಹೇಳಿ ಒಂದು ಮನೆಗೆ ಕೊಡ್ತಾ ಇದ್ದೇವೆ.